ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ಸಮ್ಮರ್ ಸೂಪರ್ ಡ್ರಿಂಕ್ಸ್ ತೋರಿಸ್ತೀನಿ. ಏನು ಡ್ರಿಂಕ್ ತೋರಿಸ್ತಾಳೆ ಅಂತ ಅಂದ್ಬಿಟ್ಟು ರಾಗಿ ತೋರಿಸ್ತಿದ್ದೀರ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾನಿವತ್ತು ರಾಗಿ ಬಳಸ್ಬಿಟ್ಟು ಒಂದು ಸೂಪರ್ ಆಗಿರೋಂಥ ಡ್ರಿಂಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ರಾಗಿ ಬಳಸ್ಬಿಟ್ಟು ಮುದ್ದೆ ತಿಂದಿರ್ತೀರಾ, ಅಥವಾ ರಾಗಿ ಮಾಲ್ಟ್ ಥರ ಕುಡ್ದಿರ್ತೀರಾ, ಅಥವಾ ರಾಗಿ ದೋಸೆ ತಿಂದಿರ್ತೀರಾ, ರಾಗಿ ಅಂಬ್ಲಿ ಕುಡ್ದಿರ್ತೀರಾ. ನಾನಿವತ್ತು ಡಿಫ್ರೆಂಟಾಗಿರೋ ಒಂದು ಡ್ರಿಂಕ್ ತೋರಿಸ್ತೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ, 1 ಕಪ್ಪಷ್ಟು ರಾಗಿನ ನಾನು ನೆನೆಸಿಟ್ಟಿದ್ದೀನಿ. ಒಂದು 5ರಿಂದ 6 ಗಂಟೆ ನೆನೆಸಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಓವರ್ ನೈಟ್ ಕೂಡ ನೆನೆಸ್ಬೋದು. ಚೆನ್ನಾಗಿ ತೊಳೆದು ನಾನು ಒಂದು 5ರಿಂದ 6 ಗಂಟೆ ನೆನೆಸಿದ್ದೀನಿ. ಅದಕ್ಕೆ ನಾನು 1 ಲೋಟ ರಾಗಿಗೆ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಫ್ರೆಶ್ ತೆಂಗಿನಕಾಯಿ ತುರಿನ. ನಂತರ ಇಲ್ಲಿ ಸ್ವಲ್ಪ ಏಲಕ್ಕಿ ಕಾಯಿ ಇಟ್ಕೊಂಡಿದ್ದೀನಿ, ಬಿಡಿಸ್ಕೊಂಡಿರೋದಲ್ಲ, ಹಾಗೆ ಏಲಕ್ಕಿ ಕಾಯಿ ಇಟ್ಕೊಂಡಿರೋದು. ನಂತರ ಇಲ್ಲಿ ಸ್ವಲ್ಪ ಕಾಮಕಸ್ತೂರಿ ಬೀಜ ಅಂದರೆ ಸಬ್ಜಾ ಬೀಜ ಏನಿದೆ ಅದು 1 ಟೇಬಲ್ ಸ್ಪೂನಷ್ಟನ್ನ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಹಾಕಿ. ಮತ್ತು ಒಂದು ಅರ್ಧದಿಂದ 3/4 ಉಂಡೆ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಹೇಗೆ ಮಾಡೋದು ಗೊತ್ತಾ? ಸಿಂಪಲಾಗಿ ಮಾಡ್ಬೋದು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ನೀವು ನೆನೆಸಿರೋ ಅಂಥ ರಾಗಿನ ಹಾಕ್ಕೊಳ್ಬೇಕು. ಇದನ್ನು ನಾನು ಹೇಳ್ದಂಗೆ ಓವರ್ ನೈಟ್ ಕೂಡ ನೀವು ಸೋಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಥವಾ ಸಾಯಂಕಾಲದತ್ತು ಈ ಥರ ಮಾಡ್ಕೋಬೋದು. ಇದಕ್ಕೇ ಸ್ವಲ್ಪ ನಾವು ಇಟ್ಕೊಂಡಿರೋಂಥ ಏಲಕ್ಕಿ ಇದೆಯಲ್ಲ, ಏಲಕ್ಕಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕೋಬೇಡಿ, ರುಬ್ಬಬೇಕಾದ್ರೆ ಬೆಲ್ಲ ಹಾಕೋಬೇಡಿ. ಇದಕ್ಕೆ ನೀರು, ನಾವು ನೆನೆಸಿರೋಂಥ ನೀರನ್ನೇ ನಾವು ಹಾಕ್ಕೊಂಡಿದ್ದೀವಲ್ಲ, ಇದನ್ನ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದು ಒಂದೇ ಸತಿಗೆ ರುಬ್ಬಿದ್ರೆ ಎಲ್ಲ ಹಾಲು ಬರಲ್ಲ. ಒಂದು 2ರಿಂದ 3 ಸತಿ ನಾವು ರುಬ್ಕೊಂಡು ಈ ಥರ ಶೋಧಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಶೋಧಿಸ್ಕೋಬೇಕು ಚೆನ್ನಾಗಿ, ಅಂದರೆ ಅದರದ್ದು ಹಾಲೆಲ್ಲ ಅಂಶ ಎಲ್ಲ ಬಿಡುತ್ತೆ. ಬರೀ ರಾಗಿ ಹಾಕಿದರೆ ಕಲರು ಕಪ್ಪು ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಇದ್ರ ಜೊತೆಗೆ ತೆಂಗಿನಕಾಯಿ ಬಳಸಿದ್ದೀವಿ. ತೆಂಗಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ರಾಗಿ ಮತ್ತು ತೆಂಗಿನಕಾಯಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2ರಿಂದ 3 ಸತಿ ಈ ಥರ ಚೆನ್ನಾಗಿ ಶೋಧಿಸ್ಕೋಬೇಕು. ಚೆನ್ನಾಗಿ ಶೋಧಿಸ್ಕೊಂಡಾದ್ಮೇಲೆ ನೋಡಿ, ಈ ಥರ ಹಾಲು ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಆರೋಗ್ಯಕ್ಕೆ ತಂಪು. ರಾಗಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ತುಂಬ ತಂಪಲ್ವಾ. ಇವಾಗ ಏನು ಮಾಡಬೇಕು, ಇದಕ್ಕೆ ತುರಿದಿಟ್ಕೊಂಡಿರೋಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೆಲ್ಲನೇ ಹಾಕ್ಕೊಳ್ಬೇಕು, ಸಕ್ಕರೆ ಹಾಕ್ಕೊಳ್ಬೇಡಿ. ಯಾಕೆಂದರೆ ರಾಗಿ ಹಾಲಿಗೆ, ಕಾಯಿ ಹಾಲಿಗೆ ಮತ್ತು ಬೆಲ್ಲಕ್ಕೆ ಒಳ್ಳೆ ಕಾಂಬಿನೇಷನ್ ಇದೆ. ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀವಲ್ಲ, ಎಲ್ಲನೂ ಕೂಲಿಂಗ್ ಎಫೆಕ್ಟ್ ಕೊಡೋವಂಥದ್ದು. ನಿಮಗೆ ಈ ಸಮ್ಮರ್ಗೆ, ಬೇಸಿಗೆ ಬಿಸಿಲಿಗೆ ಈ ಥರ ಮಾಡಿಕೊಟ್ರೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ಇದನ್ನು ಬೆಲ್ಲ ನಾನು ತುರಿದ್ಬಿಟ್ಟು ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೇಗ ಕರಗೋಗುತ್ತೆ. ಈ ಕರಗೋಗಾದ್ಮೇಲೆ ಒಂದೇ ಒಂದು ಸತಿ ಬೇರೆ ಪಾತ್ರೆಗೆ ಮತ್ತೆ ಶೋಧಿಸ್ಕೊಡಿ. ಯಾಕೆಂದರೆ ಅದನ್ನು ನೋಡಿ, ಈ ಥರ ಅಡಿಗೆ ಮಿಕ್ಬಿಟ್ಟಿರುತ್ತೆ. ಬೆಲ್ಲನೂ ಕರಗಾದ್ಮೇಲೆ ಅದರಲ್ಲಿ ಸ್ವಲ್ಪ ಕಸ ಇರುತ್ತಲ್ಲ, ಹಾಗಾಗಿ ಅದನ್ನು ಶೋಧಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಗೆ ಕುಡಿಬೇಕಾದ್ರೆ ಏನು ಕಲ್ಲು ಅಂತ ಬಾಯಿಗೆ ಸಿಗಲ್ಲ. ಇವಾಗ ಏನು ಮಾಡಬೇಕು, ಒಂದು ಗ್ಲಾಸಿಗೆ ನಾವು ನೆನೆಸಿರೋ ಅಂಥ ಕಾಮಕಸ್ತೂರಿ ಅಥವಾ ಸಬ್ಜಾ ಬೀಜ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ರಾಗಿ ಹಾಲನ್ನ ಹಾಕ್ಕೊಂಡ್ರೆ ರುಚಿಯಾಗಿರೋಂಥ ರಾಗಿ ಮಿಲ್ಕ್ ಅಂದರೆ ರಾಗಿ ಹಾಲು ರೆಡಿ. ಕಾಮಕಸ್ತೂರಿ ಬೀಜನ ಡೈರೆಕ್ಟಾಗಿ ಇದಕ್ಕೆ ಹಾಕೋಬೇಡಿ. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಯಾರಿಗೆ ಬೇಕು ಅವ್ರಿಗೆ ಈ ಥರ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಾಗಿ ಅಂತೂ ಎಕ್ಸಲೆಂಟ್. ಈ ಬೇಸಿಗೆಗೆ ತುಂಬ ಒಳ್ಳೆಯದು, ತುಂಬ ಕೂಲಾಗಿರುತ್ತೆ ನಮ್ಮ ಬಾಡಿ. ರಾಗಿ ಬಳಸಿದರೆ ನಿಮ್ಗೆ ಗೊತ್ತೇ ಇರುತ್ತೆ, ರಾಗಿಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ರಾಗಿ ಗಂಜಿ, ರಾಗಿ ಅಂಬ್ಲಿ ಅಂತ ಎಲ್ಲ ಮಾಡ್ಕೊಂಡು ಕುಡ್ದಿರ್ತೀರ ನೀವು ಖಂಡಿತ. ಈ ಥರ ಒಂದು ಸತಿ ರೆಸಿಪಿ ಮಾಡಿ, ಅಂದರೆ ಈ ಥರ ರಾಗಿ ಹಾಲು ಮಾಡಿ ಕುಡಿದು ನೋಡಿ, ನೀವು ಅಡಿಕ್ಟಿವ್ ಆಗಿಬಿಡ್ತೀರ ಇದಕ್ಕೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ. ಅದು ಈ ಥರ ಬೆಲ್ಲ ಹಾಕಿ, ಕಾಯಿ ಹಾಕಿ ಅದರದ್ದು ಹಾಲು ತೆಗೆದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇದನ್ನು ಮತ್ತೆ ಬೇಯಿಸೋ ಅಂದರೆ ಕುದಿಸೋ ಗೋಜಿಲ್ಲ. ಹಾಗೆ ನೀವು ನೆನೆಸ್ಬಿಟ್ಟು ಅದನ್ನು ಬೇಕಂದರೆ ಮೊಳಕೆ ಕಟ್ಟಿಬಿಟ್ಟು ಕೂಡ ಈ ಥರ ನೀವು ಹಾಲು ತೆಗಿಬೋದು. ಇನ್ನೂ ಚೆನ್ನಾಗಿ ಬರುತ್ತೆ ಹಾಲು. ನಾನು ಮೊಳಕೆ ಕಟ್ಟಿಲ್ಲ, ನೀವು ಬೇಕಂದರೆ ನಿಮ್ಮ ಟೈಮ್ ಇದ್ದರೆ ಮೊಳಕೆ ಕಟ್ಟಿಬಿಟ್ಟು ಮಾಡಿ ನೋಡಿ. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಈ ಥರ ಮಾಡಿಕೊಡಿ, ತುಂಬ ಖುಷಿ ಆಗ್ತಾರೆ. ಓಕೆನಾ? ಮಸ್ಟ್ ಟ್ರೈ ರೆಸಿಪಿ ಅಂತ ನಾನು ಹೇಳ್ತೀನಿ. ಈ ಸಮ್ಮರಿಗೆ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.